ಇನ್ನೊಂದು ಕಡೆಗೆ ಮಳೆಗಾಲದಲ್ಲಿ ಮಳೆ ಜೋರಾಗಿ ಸುರಿತಾ ಇದೆ. ಇನ್ಯಾವಾಗ ಆಗಬೇಕು? ಬೇಸಿಗೆಯಲ್ಲಿ ಚಳಿಗಾಲದಲ್ಲಿ ಆಗುತ್ತಾ? ಮಳೆಗಾಲದಲ್ಲೇ ಆಗಬೇಕು. ಸೊ ಹಾಗಾಗಿ ಎಲ್ಲ ಡ್ಯಾಮ್ಗಳು ಕೂಡ ತುಂಬುತ್ತಾ ಇವೆ, ತುಂಬಿ ಹರಿತಾ ಇವೆ, ದೋ ಅಂತ ಸುರಿತಾ ಇದೆ. ಬಟ್ ಕೆಲವು ಕಡೆಗಳಲ್ಲಂತೂ ಮೇಘಸ್ಫೋಟ ಆಗಿದೆ. ಏನೆಲ್ಲ ಪರಿಸ್ಥಿತಿ ಆಗಿದೆ, ಸ್ಟೋರಿ ನೋಡಿ. ಜೀವಸಲೆ ಕನ್ನಂಬಾಡಿ ಅಣೆಕಟ್ಟು ಸಂಪೂರ್ಣ ಭರ್ತಿ. ನಾಳೆ ಕೆಆರ್ಎಸ್ ಜಲಾಶಯಕ್ಕೆ ಸಿಎಂ ಬಾಗಿನ ಅರ್ಪಣೆ. ಹಳೆ ಮೈಸೂರು ಭಾಗದ ಜೀವನಾಡಿ ಕೃಷ್ಣರಾಜಸಾಗರ ಅಣೆಕಟ್ಟೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಭರ್ತಿಯಾಗಿದೆ. 124.80 ಅಡಿ ಗರಿಷ್ಠ ಸಾಮರ್ಥ್ಯದ ಜಲಾಶಯ ಸಂಪೂರ್ಣ ತುಂಬಿದೆ. ಸದ್ಯ ಡ್ಯಾಂನಿಂದ 21,000 ಕ್ಯೂಸೆಕ್ ನೀರು ಹೊರಬಿಡಲಾಗ್ತಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಕಾವೇರಿಗೆ ಬಾಗಿನ ಅರ್ಪಿಸಿ ಜೂನ್ನಲ್ಲಿ ಬಾಗಿನ ಅರ್ಪಿಸಿದ ಮೊದಲ ಸಿಎಂ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಲಿದ್ದಾರೆ. ಸಿಎಂ ದಾಖಲಿಸಲಿರುವ ಹೊಸ ದಾಖಲೆಗೆ ಕಾವೇರಿ ನೀರಾವರಿ ನಿಗಮ ಅದ್ದೂರಿ ಸಿದ್ಧತೆ ನಡೆಸಿದೆ. ಜಲಾಶಯಕ್ಕೆ ಸುಣ್ಣ ಬಣ್ಣ ಬಳಿಯುವ ಕಾರ್ಯ ಪ್ರಾರಂಭಗೊಂಡಿದೆ. ಮತ್ತೊಂದು ಕಡೆ ಡ್ಯಾಂ ಮೇಲೆ ಕನ್ನಡ ಬಾವುಟಗಳು ರಾರಾಜಿಸುತ್ತಿವೆ. ಬಾಗಿನ ಅರ್ಪಿಸಿ ಕಾವೇರಿ ಮಾತೆಗೆ ಸಿದ್ದರಾಮಯ್ಯ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸಿಎಂ ದಾಖಲೆ ಬರೆಯುವ ತವಕದಲ್ಲಿ ತರಾತುರಿಯಲ್ಲಿ ಬಾಗಿನ ಸಮರ್ಪಿಸುವ ಕಾರ್ಯಕ್ರಮ ನಿಗದಿಪಡಿಸಲಾಗಿದೆ. ನಾಳೆ ಬೆಳಗ್ಗೆ 11:30 ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ವೈದಿಕ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯ ನಡೆಯಲಿದೆ. ಬಾಗಿನ ಅರ್ಪಿಸಲು 40 ಜೊತೆ ಬಾಗಿನಗಳನ್ನ ತಯಾರು ಮಾಡಲಾಗಿದೆ. ಮೊರದಲ್ಲಿ ನವಧಾನ್ಯ, ಅರಿಶಿನ ಕುಂಕುಮ, ಸೀರೆ, ಬಳೆ ಹಾಕಿ ಬಾಗಿನ ಸಿದ್ಧಪಡಿಸಲಾಗಿದೆ. ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆ 93 ವರ್ಷಗಳ ಇತಿಹಾಸದ ಬಳಿಕವಾಗಿ ಸಂಪೂರ್ಣವಾಗಿ ಜೂನ್ ತಿಂಗಳಿನಲ್ಲಿ ಭರ್ತಿಯಾಗುವ ಮೂಲಕವಾಗಿ ಹೊಸ ದಾಖಲೆಯನ್ನು ಬರೆದಿದೆ. ಈ ನಡುವೆ ಸೋಮವಾರ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಅಣೆಕಟ್ಟೆಗೆ ಬಾಗಿನವನ್ನು ಅರ್ಪಿಸುವ ಮೂಲಕವಾಗಿ ಹೊಸ ದಾಖಲೆಯನ್ನು ಕೂಡ ನಿರ್ಮಿಸಲಿದ್ದಾರೆ. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆಆರ್ಎಸ್ ಅಣೆಕಟ್ಟೆಯ ಬಳಿ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕೆಆರ್ಎಸ್ ಅಣೆಕಟ್ಟೆ ಸಂಪೂರ್ಣವಾಗಿ ನೀರಿನಿಂದ ಕಂಗೊಳಿಸ್ತಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಜೂನ್ ತಿಂಗಳು ಅಂದರೆ ಈ ತಿಂಗಳಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಪ್ರತಿ ವರ್ಷವೂ ನೋಡ್ತಿದ್ದಂತಹ ಒಂದು ಗರಿಷ್ಠ ಸಾಮರ್ಥ್ಯ ಅಂತಂದರೆ ಡ್ಯಾಮ್ದು ಒಂದು 88-90 ಅಡಿಗಳಷ್ಟು ಸಹ ಇರ್ತಾ ಇತ್ತು. ಆದರೆ ಇದೀಗ ಸಂಪೂರ್ಣವಾಗಿ ಜೂನ್ ತಿಂಗಳಿನಲ್ಲೇ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆಗಿದೆ. ಈ ಮೂಲಕವಾಗಿ ಹೊಸ ಐತಿಹಾಸಿಕ ದಾಖಲೆಯನ್ನು ಕೆಆರ್ಎಸ್ ಅಣೆಕಟ್ಟೆ ಬರೆದಿರುವಂಥದ್ದು. ಕೆಆರ್ಎಸ್ ಅಣೆಕಟ್ಟೆ ನಿರ್ಮಾಣವಾಗಿ 93 ವರ್ಷಗಳಾಗಿವೆ. ಅಲ್ಲಿಂದ ಇಲ್ಲಿಯವರೆಗೆ ಕೆಆರ್ಎಸ್ ಅಣೆಕಟ್ಟೆ ಜೂನ್ ತಿಂಗಳಿನಲ್ಲಿ ಭರ್ತಿಯೇ ಆಗಿರಲಿಲ್ಲ. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳ ಆರಂಭದಿಂದಲೂ ಕೂಡ ಉತ್ತಮವಾಗಿ ಮುಂಗಾರು ಮಳೆ ಬಿದ್ದಂಥ ಪರಿಣಾಮವಾಗಿ ಸಂಪೂರ್ಣವಾಗಿ ಕೆಆರ್ಎಸ್ ಅಣೆಕಟ್ಟೆ ಭರ್ತಿಯಾಗಿದೆ. ಈ ನಿಟ್ಟಿನಲ್ಲಿ ಕಾವೇರಿ ಮಾತೆಗೆ ನಮನ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಬಾಗಿನವನ್ನು ಅರ್ಪಿಸಲು ಸೋಮವಾರ ಏನು ಕೂಡ ಡೇಟ್ ಕೂಡ ನಿಶ್ಚಯವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಮತ್ತು ಮಂಡ್ಯ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಡ್ಯಾಮ್ ಮೇಲ್ಭಾಗದ ಸಂಪೂರ್ಣವಾಗಿ ಕನ್ನಡ ಬಾವುಟಗಳನ್ನು ಹಾಕಿ ಕಂಗೊಳಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ಒಂದು ಕಡೆ ಗಮನಿಸಿದ್ರೆ, ಮತ್ತೊಂದು ಕಡೆ ಕೆಳಭಾಗದಲ್ಲಿ ಜರ್ಮನ್ ಟೆಂಟ್ ಹಾಕಿ ವೇದಿಕೆ ಕಾರ್ಯಕ್ರಮ ಕೂಡ ಒಂದು ರೀತಿಯಾಗಿ ಸಿದ್ಧತೆಗಳು ಕೂಡ ಆಗ್ತಾ ಇದ್ದಾವೆ. ಮೊದಲಿಗೆ ಸಿದ್ದರಾಮಯ್ಯನವರು ಮತ್ತು ಸಚಿವ ಸಂಪುಟದ ಒಂದಷ್ಟು ಸಚಿವರೆಲ್ಲರೂ ಕೂಡ ಮೊದಲನೇದಾಗಿ ಏನು ಜರ್ಮನ್ ಟೆಂಟ್ ಕಾಣ್ತಾ ಇದೆ ಅದರ ಪಕ್ಕದಲ್ಲಿರುವಂಥ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಅದಾದ ನಂತರವಾಗಿ ಈ ಒಂದು ಜಾಗಕ್ಕೆ ಬಂದು ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವ ಮೂಲಕವಾಗಿ ಒಂದು ರೀತಿಯಾಗಿ ವಿಶೇಷವಾದಂಥ ನಮನವನ್ನು ಸಲ್ಲಿಸ್ತಾರೆ. ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆ, ಪ್ರಸಿದ್ಧ ಗೋಕಾಕ್ ಜಲಪಾತಕ್ಕೆ ಜೀವಕಳೆ. ಮೈದುಂಬಿದ ಭಾರತದ ನಯಾಗರ ಫಾಲ್ಸ್. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಿಂದಾಗಿ ಘಟಪ್ರಭಾ ನದಿ ಮೈದುಂಬಿ ಹರಿತಿದೆ. ಅದರ ಪರಿಣಾಮವಾಗಿ ಗೋಕಾಕ್ ಜಲಪಾತಕ್ಕೆ ಈಗ ಜೀವ ಕಳೆ ಬಂದಿದೆ. ಅಮೆರಿಕದ ನಯಾಗರ ಫಾಲ್ಸ್ ಅನ್ನೇ ಹೋಲುವ ಭಾರತದ ನಯಾಗರ ಫಾಲ್ಸ್ ಇದಾಗಿದ್ದು, ಬಂಡೆ ಕಲ್ಲುಗಳ ಮೇಲೆ ನೀರು ಹರಿದು ಬರುವ ದೃಶ್ಯಗಳು ಹಾಲ್ನೊರಿಯಂತೆ ಭಾಸವಾಗ್ತಿದೆ. 182 ಅಡಿ ಮೇಲಿಂದ ನೀರು ಕೆಳಗೆ ಧುಮ್ಮಿಕ್ಕುವ ದೃಶ್ಯ ಎಂತವರನ್ನು ಮಂತ್ರಮುಗ್ಧಗೊಳಿಸುತ್ತೆ. ಗೋಕಾಕ್ ಗ್ರಾಮದೇವಿ ಜಾತ್ರೆಯೂ ಸಹ ನಾಳೆಯಿಂದ ಪ್ರಾರಂಭವಾಗಲಿದೆ. ಈ ಹಿನ್ನೆಲೆ ಜಲಪಾತ ವೀಕ್ಷಣೆಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಫಾಲ್ಸ್ನ ದಂಡೆ ಮೇಲೆ ನಿಂತು ಫೋಟೋ ಕ್ಲಿಕ್ಕಿಸಿಕೊಂಡು ಸಂಭ್ರಮ ಪಡ್ತಿದ್ದಾರೆ. ಜಲಪಾತದ ರುದ್ರ ರಮಣೀಯ ದೃಶ್ಯ ಕಣ್ತುಂಬಿಕೊಳ್ಳಲು ಗೋವಾ, ಮಹಾರಾಷ್ಟ್ರ ಸೇರಿ ರಾಜ್ಯದ ನಾನಾ ಭಾಗದಿಂದ ಪ್ರವಾಸಿಗರು ಬರ್ತಿದ್ದಾರೆ. ಹೀಗಾಗಿ ಪ್ರವಾಸಿಗರ ಹುಚ್ಚಾಟ ತಡೆಯಲು ಪ್ರವಾಸೋದ್ಯಮ ಇಲಾಖೆಯಿಂದ ಸಿಬ್ಬಂದಿಯನ್ನ ಕಾವಲಿಗಿಡಲಾಗಿದೆ. ನಾವು ಎವ್ರಿ ಇಯರ್ ಗೋಕಾಕ್ ಫಾಲ್ಸ್ ವಿಸಿಟ್ ಮಾಡ್ತೀವಿ. ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ತುಂಬ ಸೇಫಾಗಿ ಚೆನ್ನಾಗಿದೆ. ಇಲ್ಲ ಕರ್ನಾಟಕಲ್ಲಿ ಈ ಥರ ಎಲ್ಲೂ ಇಲ್ಲ. ಮತ್ತು ನಾವು ತುಂಬ ವರ್ಷದಿಂದ ಇಲ್ಲಿ ಬರ್ತೀವಿ. ಇದೇ ಥರ ಇನ್ನೂ ತುಂಬ ನೀರಿರುತ್ತೆ, ಚೆನ್ನಾಗಿರುತ್ತೆ. ನೀರಿಲ್ಲ ಅಂತಂದ್ರೂ ನೋಡೋಕ್ಕೆ ಸೀನರಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಎವ್ರಿ ಇಯರ್ ಬರ್ತೀವಿ ಗೋಕಾಕ್ ಫಾಲ್ಸ್ಗೆ.
ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಳೆಗಾಲದಲ್ಲಿ ಫಾಲ್ಸ್ ಅಂದರೆ ಗೋಕಾಕ್ ಫಾಲ್ಸೇ. ಅವ್ರಿಗೆ ಗಿಡ ಮರ ಫಾಲ್ಸ್ ಎಲ್ಲ ತುಂಬ ಇಷ್ಟ. ಗೌರ್ಮೆಂಟ್ ಅವರು ತುಂಬ ಚೆನ್ನಾಗಿ ಸೇಫ್ಟಿ ಮೆಷರ್ಸ್ ಎಲ್ಲ ತಗೊಂಡಿದ್ದಾರೆ. ಪ್ರತಿ ವರ್ಷ ಬರ್ತೀವಿ ಇಲ್ಲಿ. ಆಲ್ಮೋಸ್ಟ್ 6-7 ಇಯರ್ಸಿಂದನೂ ಬರ್ತಾ ಇದ್ದೀವಿ. ಮಳೆ ಅಬ್ಬರದ ನಡುವೆ ಕಡಲ್ ಕೊರೆತ. ಉಡುಪಿ ಜಿಲ್ಲೆಯ ಕಡಲ ತೀರದ ನಿವಾಸಿಗಳಿಗೆ ಮಳೆಗಾಲದ ಸಮಸ್ಯೆ ಶುರುವಾಗಿದೆ. ಮುಂಗಾರು ಅಬ್ಬರಕ್ಕೆ ಅರಬ್ಬಿ ಸಮುದ್ರ ಆರ್ಭಟಿಸುತ್ತಿದೆ. ಕಾಪು ತಾಲೂಕಿನ ಮುಳೂರು ಸಮೀಪದ ತೊಟ್ಟಂಪಡು ಸಮೀಪ ಕಡಲ್ ಕೊರೆತ ಕಾಣಿಸಿಕೊಂಡಿದೆ. ಸುಮಾರು 300 ಮೀಟರ್ ವ್ಯಾಪ್ತಿಯಲ್ಲಿ ಕಡಲು ಭೂಭಾಗವನ್ನ ಆಕ್ರಮಿಸಿಕೊಳ್ತಿದೆ. ಕಡಲ ದಂಡೆಗೆ ಕಲ್ಲುಗಳನ್ನ ಸರಿಯಾಗಿ ಜೋಡಿಸದ ಕಾರಣ ಈ ಭಾಗದಲ್ಲಿ ಕಡಲ್ ಕೊರೆತವಾಗ್ತಿದೆ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಕಡಲ್ ಕೊರೆತ ಶುರುವಾಗಿದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಒಂದೊಂದು ತಾಲೂಕಿನಲ್ಲಿ ಕಡಲ್ ಕೊರೆತ ಕಂಡು ಬರ್ತದೆ. ಈ ಬಾರಿ ಕಾಪುವಿನ ಮೂಳೂರು ಭಾಗದಲ್ಲಿ ಈ ಒಂದು ಕಡಲ್ ಕೊರೆತ ಸಂಭವಿಸ್ತಾ ಇರುವಂಥದ್ದು. ಇಲ್ಲಿನ ಪಡು ಅನ್ನುವ ಪ್ರದೇಶದಲ್ಲಿ ತೊಟ್ಟಂ ಅನ್ನುವಂಥ ಭಾಗದಲ್ಲಿ ಕಡಲ್ ಕೊರೆತ ಕಂಡು ಬರ್ತಾ ಇದೆ. ನಾವು ನೋಡ್ಬೋದು ಆ ಭಾಗದಲ್ಲಿ ರೆಸಾರ್ಟ್ಗಳಿವೆ. ಆ ರೆಸಾರ್ಟ್ಗಳು ಇರುವಂತಹ ಜಾಗದಲ್ಲಿ ಸಮುದ್ರದ ದಂಡೆಗೆ ಹಾಕಿದಂತಹ ಕಲ್ಲನ್ನು ನದಿಯ ಒಂದು ರಭಸ ಇದೆ, ಅದರ ಜೊತೆಗೆ ಕಡಲಿನ ಅಬ್ಬರ ಆಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಕಡಲಿನ ಒತ್ತಡ ಹೆಚ್ಚಾಗ್ತದೆ. ಹೀಗಾಗಿ ಕಡಲ ಬದಿಯಲ್ಲಿ ಎಲ್ಲಿ ಕಲ್ಲನ್ನು ಸರಿಯಾಗಿ ಜೋಡಿಸಿರೋದ್ರಿಲ್ಲ ಅಲ್ಲಿ ಕಡಲ್ ಕೊರೆತ ಸಂಭವಿಸ್ತದೆ. ನಾವು ನೋಡ್ಬೋದು ರಾಶಿ ಭಾರಿ ಗಾತ್ರದ ಬಂಡೆಗಳು ಸಮುದ್ರ ಪಾಲಾಗ್ತಾ ಇರುವಂಥದ್ದು. ಸ್ಥಳೀಯ ಸಾರ್ವಜನಿಕರ ಒತ್ತಾಯ ಇರುವಂಥದ್ದು ಈ ಭಾಗದಲ್ಲಿ ನಾವು ನೋಡ್ಬೋದು. ಅಂದರೆ ಇಲ್ಲಿಂದ ಒಂದು 50 ಮೀಟರ್ ಆ ಭಾಗಕ್ಕೆ ಸರಿಯಾಗಿ ಸಮುದ್ರದಲ್ಲಿ ಕಡಲ ದಂಡೆಗೆ ಕಲ್ಲುಗಳನ್ನು ಜೋಡಿಸಿದ್ದಾರೆ. ಅಂದರೆ ಈ ಭಾಗದಲ್ಲಿ ಕೇವಲ ಟಿಪ್ಪರ್ಗಳಲ್ಲಿ ಕಲ್ಲನ್ನು ತಂದು ಹಾಕಿರುವಂಥದ್ದು. ಇಲ್ಲಿಂದ ಒಂದು 50 ಮೀಟರ್ ಆ ಭಾಗದಲ್ಲಿ ಸರಿಯಾಗಿ ಕಲ್ಲನ್ನು ಜೋಡಿಸಿರುವಂಥದ್ದು. ಹಾಗಾಗಿ ಎಲ್ಲೆಲ್ಲಿ ಕಲ್ಲುಗಳನ್ನು ಜೋಡಿಸಿದ್ದಾರೆ ಆ ಭಾಗದಲ್ಲಿ ಯಾವುದೇ ಕಡಲ್ ಕೊರೆತಗಳು ಸಂಭವಿಸ್ತಾ ಇಲ್ಲ ಅನ್ನುವಂಥದ್ದು. ಉತ್ತರಾಖಂಡ್ನಲ್ಲಿ ಮೇಘಸ್ಫೋಟ. ಮಹಾಮಳೆಗೆ ಹೆದ್ದಾರಿಯಲ್ಲಿ ಭೂಕುಸಿತ. ಚಾರ್ಧಾಮ್ ಯಾತ್ರೆ ತಾತ್ಕಾಲಿಕ ಸ್ಥಗಿತ. ಉತ್ತರಾಖಂಡ್ನಲ್ಲಿ ಮೇಘಸ್ಫೋಟ, ಹಠಾತ್ ಪ್ರವಾಹ ಉಂಟಾದ ಪರಿಣಾಮ ಉತ್ತರಕಾಶಿ ಬಳಿ ನಿರ್ಮಾಣ ಹಂತದ ಹೋಟೆಲ್ನಲ್ಲಿದ್ದ 9 ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. ಬಾರ್ಕೋಟ್ ಯಮುನೋತ್ರಿ ರಸ್ತೆಯಲ್ಲಿ ಮೇಘಸ್ಫೋಟವಾಗಿ ಕಾರ್ಮಿಕರು ಪ್ರವಾಹದಲ್ಲಿ ಕೊಚ್ಚಿ ಹೋಗಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳದಲ್ಲಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯಾಚರಣೆ ನಡೆಸಿದೆ. ಭಾರೀ ಮೇಘಸ್ಫೋಟದಿಂದ ಚಾರ್ಧಾಮ್ ಯಾತ್ರೆ ಸ್ಥಗಿತಗೊಳಿಸಲಾಗಿದೆ. ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ, ಬದ್ರಿನಾಥ ಯಾತ್ರೆ ಸ್ಥಗಿತಗೊಂಡಿದೆ. ಯಮುನಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ರುದ್ರಪ್ರಯಾಗ್ ಜಿಲ್ಲೆಯ ಸೋನ್ಪ್ರಯಾಗ್ ಮುಕಂಟಿಯಾ ರಸ್ತೆ ಬಂದ್ ಆಗಿದೆ. ಅಲ್ಲದೆ ಕೇದಾರನಾಥಕ್ಕೆ ಪ್ರಯಾಣಿಸುವ ಯಾತ್ರಾರ್ಥಿಗಳಿಗೆ ಮಾರ್ಗ ಬಂದ್ ಮಾಡಲಾಗಿದೆ. ಒಟ್ಟಾರೆ ಮುಂಗಾರು ಅಬ್ಬರದಿಂದಾಗಿ ಕೆಆರ್ಎಸ್ ಡ್ಯಾಂ ದಾಖಲೆ ನಿರ್ಮಿಸಿದರೆ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಉತ್ತರದಲ್ಲಿ ಮೇಘಸ್ಫೋಟಕ್ಕೆ ಹಲವು ಅವಾಂತರಗಳಾಗಿವೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.